ನಟ ಸಲ್ಮಾನ್ ಖಾನ್ ಆಪ್ತ ಬಾಬಾ ಸಿದ್ದಿಕಿ ಹತ್ಯೆ ಮಾಸುವ ಮುನ್ನವೇ ಮುಂಬೈನಲ್ಲಿ ಮತ್ತೊಬ್ಬ ಸ್ಟಾರ್ ನಟನ ಮೇಲೆ ಅಟ್ಯಾಕ್ ಆಗಿದೆ. ಈ ಅಟ್ಯಾಕ್ ಸಹಜವಾಗಿಯೇ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹೌದು, ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿಯಲಾಗಿದೆ. ಮುಂಬೈನ ನಿವಾಸದಲ್ಲಿ ನಸುಕಿನ ಜಾವ 3:30ಕ್ಕೆ ನಡೆದಂತಹ ಘಟನೆ ಇದಾಗಿದೆ. ದುಷ್ಕರ್ಮಿಗೆ ಪ್ರತಿರೋಧವನ್ನ ತೋರುವಂತಹ ಸಂದರ್ಭದಲ್ಲಿ ಚಾಕುವಿನಿಂದ ಇರಿದಿದ್ದಾರೆ ದುಷ್ಕರ್ಮಿಗಳು. ಸೈಫ್ ಅಲಿ ಖಾನ್ ಕುತ್ತಿಗೆ, ಕೈ ಸೇರಿ 6 ಕಡೆ ಗಾಯವಾಗಿದೆ. ಜೊತೆಯಲ್ಲಿದ್ದಂತಹ ಪತ್ನಿ ಕರೀನಾ ಕಪೂರ್, ಮಕ್ಕಳು ಸೇಫ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೈಫ್ ಅಲಿ ಖಾನ್ ಮನೆ ಕೆಲಸದವರ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ರನ್ನ ಮುಂಬೈನ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಪದೇ ಪದೇ ಬಾಲಿವುಡ್ ನಟರಗಳ ಮೇಲೆ ಈ ರೀತಿಯ ಅಟ್ಯಾಕ್ ಆಗ್ತಾ ಇದೆ. ಈ ಹಿಂದೆ ಬಿಷ್ಣೋಯ್ ಗ್ಯಾಂಗ್ ಬಾಬಾ ಸಿದ್ದಿಕಿ ಅವರನ್ನು ಹತ್ಯೆ ಮಾಡಿತ್ತು. ಅವರು ಸಲ್ಮಾನ್ ಖಾನ್ ಆಪ್ತರು. ಅದಾದ ಮೇಲೆ ಸಲ್ಮಾನ್ ಖಾನ್ಗೆ ಪದೇ ಬೆದರಿಕೆಯ ಕರೆಗಳು ಬರ್ತಾ ಇದ್ವು. ಈಗ ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿದಿರುವಂತಹ ಘಟನೆ ಹಲವು ರೀತಿಯ ಅನುಮಾನಗಳಿಗೆ, ಹಲವು ರೀತಿಯ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಬೆಳಗ್ಗಿನ ಜಾವ 3:30 ಈ ಘಟನೆ ಆಗಿರುವಂತಹದ್ದು. ಸೈಫ್ ನಿವಾಸಕ್ಕೆ ದರೋಡೆಗೆ ಹೋಗಿದ್ದಂತಹ ದುಷ್ಕರ್ಮಿಗಳು ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ಗೆ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಾಗಿದೆ. ಸೈಫ್ಗೆ 6 ಕಡೆ ಗಾಯವಾಗಿದೆ, 2 ಕಡೆ ಗಂಭೀರವಾಗಿ ಗಾಯವಾಗಿರುವಂಥದ್ದು. ಸೈಫ್ ಅಲಿ ಖಾನ್ಗೆ 2.5 ಕಾಲ ಆಪರೇಷನ್ ಅನ್ನು ಮಾಡಿದ್ದಾರೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯ ವೈದ್ಯರಿಂದ ಮಾಹಿತಿಯನ್ನ ಈಗ ವೈದ್ಯರು ಕೊಟ್ಟಿರುವಂಥದ್ದು. ಸೈಫ್ ನಿವಾಸಕ್ಕೆ ದರೋಡೆಗೆ ಹೋದಂತಹ ದುಷ್ಕರ್ಮಿಗಳು ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ ಅಲಿ ಖಾನ್ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಮುಂದುವರೆಸಿರುವಂಥದ್ದು. ಈಗಾಗಲೇ ಹೆಲ್ತ್ ಬುಲೆಟಿನ್ ಕೂಡ ರಿಲೀಸ್ ಆಗಿದೆ. ಏನಾಗಿದೆ ನಟನಿಗೆ, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಟ್ರೀಟ್ಮೆಂಟ್ ಅನ್ನ ಹೇಗೆ ಮುಂದುವರೆಸಲಾಗಿದೆ, ಎಲ್ಲವನ್ನೂ ಕೂಡ ವೈದ್ಯರು ವಿವರಿಸುವಂತಹ ಕೆಲಸವನ್ನ ಮಾಡಿರುವಂಥದ್ದು. ಅಷ್ಟೊಂದು ಹೈ ಸೆಕ್ಯೂರಿಟಿ ಇರುವಂತಹ ಮನೆಗೆ ದುಷ್ಕರ್ಮಿಗಳು ಎಂಟ್ರಿ ಕೊಟ್ಟಿದ್ದು ಹೇಗೆ, ದರೋಡೆಕೋರರು ನುಗ್ಗಿದ್ದು ಹೇಗೆ, ನುಗ್ಗಿದಂತಹ ಸಂದರ್ಭದಲ್ಲಿ ನಟನ ಮೇಲೆ ಅಟ್ಯಾಕ್ ಮಾಡಿದ್ದು ಹೇಗೆ, ಇವೆಲ್ಲವೂ ಕೂಡ ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸಿದ್ದಾರೆ. 3ರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಮತ್ತೇನೆಲ್ಲ ವಿಚಾರಗಳು ಹೊರಬರುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ, ಪ್ರಶ್ನೆ. ಕೇವಲ ಸೈಫ್ ಅಲಿ ಖಾನ್ಗೆ ಮಾತ್ರ ಅಲ್ಲ ಗಾಯ ಆಗಿರುವಂಥದ್ದು, ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳಿಗೂ ಕೂಡ ಕೆಲಸವಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಆಸ್ಪತ್ರೆಯಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ, ಪೊಲೀಸರ ತನಿಖೆ ಎಲ್ಲಿಗೆ ಸಾಗ್ತಾ ಇದೆ? ಬಾಲಿವುಡ್ನ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತದ ಪ್ರಕರಣ, ದುಷ್ಕರ್ಮಿಯ ಬೆನ್ನು ಬಿದ್ದಿದ್ದಾರೆ ಮುಂಬೈನ ಪೊಲೀಸರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 3 ಶಂಕಿತರನ್ನ ವಶಕ್ಕೆ ಪಡೆದಿದ್ದಾರೆ ಮುಂಬೈನ ಪೊಲೀಸರು. ಸೈಫ್ ನಿವಾಸಕ್ಕೆ ಮುಂಬೈನ ಕ್ರೈಮ್ ಬ್ರಾಂಚ್ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಕೇವಲ ದರೋಡೆಗೆ ಅಂತ ಇವರು ಎಂಟ್ರಿ ಕೊಟ್ಟಿದ್ರಾ, ಅಥವಾ ಅವರ ಉದ್ದೇಶ ಬೇರೆ ಏನಾದರೂ ಆಗಿತ್ತಾ, ಬೇರೆ ಯಾರಾದರೂ ಸುಪಾರಿ ಕೊಟ್ಟಿದ್ರಾ, ಅಥವಾ ಪಾತಕ ಲೋಕದ ನಂಟೇನಾದರೂ ಇದೆಯಾ? ಈ ರೀತಿಯ ಹಲವು ಅನುಮಾನಗಳು ಸಹಜವಾಗಿಯೇ ನಿರ್ಮಾಣ ಆಗುತ್ತೆ. ಕಾರಣ ಮುಂಬೈನ ಬಾಲಿವುಡ್ನ ನಟರುಗಳಿಗೆ ಬೆದರಿಕೆಯ ಕರೆಗಳು, ಅವರ ಆಪ್ತರನ್ನು ಹತ್ಯೆ ಮಾಡುವಂತಹ ರೀತಿಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಈ ರೀತಿಯ ಸಂಶಯ, ಈ ರೀತಿಯ ಅನುಮಾನ, ಈ ರೀತಿಯ ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರುತ್ತೆ. ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿದ್ದಾರೆ. 3ರನ್ನ ವಶಕ್ಕೆ ಪಡೆದುಕೊಂಡು ತುಂಬ ವಿಚಾರಣೆಗೊಳಪಡಿಸಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ತನಿಖೆಯ ಆಳಕ್ಕಿಳಿದಂತಹ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಮೇಲೆ ನಡೆದಂತಹ ಅಟ್ಯಾಕ್, ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ಸ್ಫೋಟಕ ವಿಚಾರಗಳು ಬಹಿರಂಗವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಸದ್ಯಕ್ಕೆ ಸ್ಟಾರ್ ನಟನ ಆರೋಗ್ಯ ಪರಿಸ್ಥಿತಿ ಹೇಗಿದೆ, ಜೊತೆಗೆ ವೈದ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ? ಪ್ರೇಮ್, ಸದ್ಯಕ್ಕೆ ಈಗ ಸೈಫ್ ಅಲಿ ಖಾನ್ ಆರೋಗ್ಯ ಪರಿಸ್ಥಿತಿ ಔಟ್ ಆಫ್ ಡೇಂಜರ್ ಅಂತ ಹೇಳಲಾಗ್ತಾ ಇದೆ. ಅವ್ರಿಗೀಗ ಆಪರೇಷನ್ ಅನ್ನು ಕೂಡ ಮಾಡಲಾಗಿರುವಂಥದ್ದು. ಹೀಗಾಗಿ ಅವ್ರನ್ನೀಗ ವಿಶೇಷ ICU ಅಲ್ಲಿಟ್ಟು ಅವರಿಗೆ ಟ್ರೀಟ್ ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಅವರ ದೇಹದಲ್ಲಿ 6 ಭಾಗಗಳಲ್ಲಿ ಚಾಕು ಇರಿತ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಕತ್ತು, ಕೈ ಮತ್ತು
ಬೆನ್ನು ಹುರಿ ಹತ್ರ ಈ ಒಂದು ಚಾಕು ಹಿರಿತ ಆಗಿರುವಂಥದ್ದು. ಈ 6 ಹಿರಿತಗಳಲ್ಲಿ 2 ಆಳವಾದಂಥ ಹಿರಿತಗಳು ಅದು ಬೆನ್ನು ಹುರಿಯ ಪಕ್ಕದಲ್ಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರೀಟ್ಮೆಂಟ್ ಕೂಡ ಆಗಿದೆ, ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಆಸ್ಪತ್ರೆ ಮೂಲಗಳಿಂದ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಈಗ ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಯಾಕೆಂದರೆ ಬಾಬಾ ಸಿದ್ದಿಕಿ ಹತ್ಯೆಯ ಬಳಿಕ ಬಾಲಿವುಡ್ನಲ್ಲಿ ಒಂದು ಸಂಚಲನ ಸೃಷ್ಟಿಯಾಗಿತ್ತು. ಸಲ್ಮಾನ್ ಖಾನ್ ಅವ್ರಿಗೂ ಕೂಡ ನಿರಂತರವಾದಂತಹ ಜೀವ ಬೆದರಿಕೆಗಳು ಬಂತು. ಇದಾದ ಬಳಿಕ ಶಾರುಖ್ ಖಾನ್ಗೆ ಜೀವ ಬೆದರಿಕೆಗಳು ಬಂತು. ಈಗ ಸೈಫ್ ಅಲಿ ಖಾನ್ ಮೇಲೆ ದಾಳಿ ಆಗಿರುವಂಥ ಹಿನ್ನೆಲೆಯಲ್ಲಿ ಇದು ಒಂದು ಗಂಭೀರವಾಗಿ ತೆಗೆದುಕೊಳ್ಳಲಾಗಿರುವಂಥದ್ದು. ಮುಖ್ಯವಾಗಿ ಈ ಒಂದು ಏನು ಹಲ್ಲೆ ಆಗಿದೆ, ಹಲ್ಲೆಯ ಹಿಂದಿನ ಉದ್ದೇಶ ಏನು, ಕೊಲೆ ಮಾಡುವುದಾಗಿತ್ತ ಅಥವಾ ನಿಜವಾಗ್ಲೂ ಕಳ್ಳತನ ಅನ್ನುವಂಥದ್ದು ಪರಿಶೀಲಿಸುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. 3 ಶಂಕಿತರನ್ನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಬಂಧಿಸಿದ್ದು, ಅವರನ್ನು ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಸೈಫ್ ಅಲಿ ಖಾನ್ ಅವರ ನಿವಾಸಕ್ಕೂ ತೆರಳಿ ಅಲ್ಲಿರುವಂತಹ ಕೆಲಸಗಾರರು, ಅಡಿಗೆಯವರು, ಬೇರೆಯವರನ್ನೆಲ್ಲ ಕೂಡ ಮಾತಾಡಿಸಿ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಪ್ರೇಮ್, ಶಬೀರ್, ಮುಂಬೈನಲ್ಲೇ ಬಾಲಿವುಡ್ ನಟರುಗಳ ಮೇಲೆ ಪದೇ ಪದೇ ಈ ರೀತಿ ಅಟ್ಯಾಕ್ಗಳಾಗೋದು ಯಾಕೆ ಅಂತ ಹೇಳಿ, ಈ ಹಿಂದೆ ಬಿಷ್ಣೋಯ್ ಗ್ಯಾಂಗ್ನಿಂದ ಬಾಬಾ ಸಿದ್ದಿಕಿ ಹತ್ಯೆ ಆಗುತ್ತೆ, ಅದಾದ ಮೇಲೆ ನಿರಂತರವಾಗಿ ಸಲ್ಮಾನ್ ಖಾನ್ ಮತ್ತು ಅವರ ತಂದೆಗೆ ಬೆದರಿಕೆಯ ಕರೆಗಳು ಬರುತ್ತೆ, ಶಾರುಖ್ ಖಾನ್ ಅವರಿಗೆ ಬೆದರಿಕೆಯ ಕರೆಗಳು ಬರುತ್ತೆ. ಈ ಘಟನೆಯ ಹಿಂದೆ ಏನಾದರೂ ಪಾತಕ ಲೋಕದ ನಂಟಿದೆಯಾ? ಆ ಆ್ಯಂಗಲ್ನಲ್ಲಿ ಏನಾದರೂ ಪೊಲೀಸರ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದೆಯಾ ಶಬೀರ್, ಹೇಗೆ ಅಂತ ಹೇಳಿ? ಪ್ರೇಮ್, ಖಂಡಿತವಾಗ್ಲೂ ಪಾತಕ ಲೋಕದ ನಂಟಿರುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡ್ಬೋದು. ಬಾಲಿವುಡ್ ಮತ್ತು ಅದರಲ್ಲೂ ಕೂಡ ಮುಖ್ಯವಾಗಿ ಈ ಖಾನ್ಗಳ ವಿರುದ್ಧ ಈ ರೀತಿಯಾದಂತಹ ಬೆದರಿಕೆ ಕರೆಗಳು ನಿರಂತರವಾಗಿ ಬರ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ಸಲ್ಮಾನ್ ಖಾನ್ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಪ್ರಮುಖ ಟಾರ್ಗೆಟ್ ಆಗಿದ್ದ. ನಿರಂತರವಾಗಿ ಜೀವ ಬೆದರಿಕೆಯ ಕರೆಗಳನ್ನ ಮಾಡಲಾಗ್ತಾ ಇತ್ತು, ಸಂದೇಶಗಳನ್ನ ಕಳಿಸ್ಕೊಡ್ಲಾಗ್ತಾ ಇತ್ತು. ಕೆಲವು ಬಾರಿ ಸಲ್ಮಾನ್ ಖಾನ್ ನಿವಾಸದ ಮನೆ ಮುಂದೆನೇ ಗುಂಡು ಹಾರಿಸಿದ್ದಂಥದ್ದನ್ನು ಕೂಡ ಗಮನಿಸಿದ್ವಿ. ಇತ್ತೀಚೆಗೆ ಶಾರುಖ್ ಖಾನ್ ಕೂಡ ಜೀವ ಬೆದರಿಕೆ ಬಂದಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಸೈಫ್ ಅಲಿ ಖಾನ್ ಮೇಲೆ ದಾಳಿ ನಡೆದಿದೆ. ಇದಕ್ಕೂ ಮುಂಚೆ ಅಂದರೆ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ಗೆ ಜೀವ ಬೆದರಿಕೆ ಬರುವಂಥದ್ರ ನಡುವೆ ಬಾಬಾ ಸಿದ್ದಿಕಿ ಬಾಲಿವುಡ್ಗೂ ಮತ್ತು ಮಹಾರಾಷ್ಟ್ರ ರಾಜಕಾರಣಕ್ಕೂ ಕೂಡ ಬಹಳಷ್ಟು ಹತ್ತಿರದ ನಂಟನ್ನು ಹೊಂದಿದ್ದಂತಹ ವ್ಯಕ್ತಿಯ ಹತ್ಯೆ ಕೂಡ ಆಗುತ್ತೆ. ಈ ಹತ್ಯೆಯ ಹಿಂದೆಯೂ ಕೂಡ ಲಾರೆನ್ಸ್ ಬಿಷ್ಣೋಯ್ನ ಗ್ಯಾಂಗ್ನ ಕೈವಾಡ ಇದ್ದಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಹೀಗಾಗಿ ಈಗ ಸೈಫ್ ಅಲಿ ಖಾನ್ ಮೇಲೆ ಕೂಡ ಹಲ್ಲೆ ನಡೆದಿರುವಂಥ ನಿಜಕ್ಕೂ ಕೂಡ ಹಂತಕರು ಕಳ್ಳತನಕ್ಕೆ ಬಂದಿದ್ರ ಅಥವಾ ಈತನನ್ನ ಅಂದ್ರೆ ಸೈಫ್ ಅಲಿ ಖಾನನ್ನ ಹತ್ಯೆ ಮಾಡ್ಲಿಕ್ಕೆ ಏನಾದರೂ ಸಂಚಲನ ಮಾಡಿದ್ರ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಪೊಲೀಸರು ಹೇಳ್ತಾ ಇರುವಂಥದ್ದು ಕಳ್ಳರು ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ರು. ಆದರೆ ಕಳ್ಳತನಕ್ಕೆ ಬಂದಂಥ ಸಂದರ್ಭದಲ್ಲಿ ಅಡಿಗೆಯವರು ಮತ್ತು ಬೇರೆ ಬೇರೆ ಮನೆ ಕೆಲಸದವರು ಏನಿರ್ತಾರೆ ಅವ್ರ ಜೊತೆಗೆ ಕಳ್ಳರ ವಾಗ್ವಾದ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಸೈಫ್ ಅಲಿ ಖಾನ್ ಮಧ್ಯಪ್ರವೇಶ ಮಾಡಿ ಕಳ್ಳರ ಜೊತೆಗೆ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ 6 ಬಾರಿ ಹಿರಿಯುವಂಥ ಕೆಲಸವನ್ನ ಹಂತಕರು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಕೆಲಸದವರ ಮೇಲೆ ಯಾವುದೇ ಹಲ್ಲೆಯನ್ನ ಮಾಡದಂತಹ ಏನು ಆ ಕಳ್ಳರು ಅಥವಾ ಶಂಕಿತರು ಏನಿದ್ದಾರೆ ಅವರು ನೇರವಾಗಿ ಸೈಫ್ ಅಲಿ ಖಾನ್ ಮೇಲೆ ಯಾಕೆ ಟಾರ್ಗೆಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಪ್ರಶ್ನೆ ಇರುವಂಥದ್ದು. ನಂಬರ್ 1. ನಂಬರ್ 2, ಬಾಂದ್ರಾದಲ್ಲಿ ಬಾಲಿವುಡ್ ನಾಯಕರ ಮನೆಗಳಿಗೆ ಬಹಳ ದೊಡ್ಡ ಭದ್ರತೆ ಇರುತ್ತೆ ಮತ್ತು ಅವರು ಕೂಡ ಖಾಸಗಿ ಭದ್ರತೆಯನ್ನು ಕೂಡ ಒದಗಿಸ್ಕೊಂಡಿರ್ತಾರೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ಮೀರಿ ಕಳ್ಳರು ಮನೆಯ ಒಳಗಡೆ ಹೋದ್ರು ಅನ್ನುವಂಥದ್ದು ಹೇಗೆ ಸಾಧ್ಯ ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಈ ಎಲ್ಲ ಆಯಾಮಗಳನ್ನ ಇಟ್ಕೊಂಡು ಈಗ ಸದ್ಯಕ್ಕೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪ್ರೇಮ್,